ತಿಷ್ಠನ್ ಭುಂಜಾನೋ ಯತ್ಕಿಂಚಿತ್ ಪಿಮೌಶ್ಚೈವ ಹಿ ಮಾನವಃ. ನಿಂತು ನಾವು ತಿಂತಾ ಇದ್ರೆ ಕುಡಿತಾ ಇದ್ರೆ ರಾಕ್ಷಸೈಸ್ತತ್ ಸಮಾಕ್ರಾಂತಂ ನ ದೇವಾನ ನ ಪಿತೃಣಾಂ. ನಾವು ನಿಂತು ತಿಂತಾ ಇದ್ರೆ ಕುಡಿತಾ ಇದ್ರೆ ಅದನ್ನು ತಗೊಳ್ಳಕ್ಕೆ ರಾಕ್ಷಸರು ಕಾಯ್ತಾರೆ, ಅದನ್ನ ಅವ್ರು ತಗೋತಾರೆ. ಸ್ಪಷ್ಟವಾಗಿದೆ ನೋಡಿ, ತಿಷ್ಟನ್ ಭುಂಜಾನೋ ಯತ್ಕಿಂಚಿತು ಪಿಬಂಶ್ಚೈವ ಹಿ ಮಾನವ. ನಿಂತು ಓಡಾಡ್ತಾ ಕುಡಿದು ತಿಂದು ಮಾಡಿದ್ರೆ ಅದು ರಾಕ್ಷಸರಿಗೂ ಸಲ್ಲತ್ತೆ. ಯಾಕೆಂದ್ರೆ ಈ ಈ ಭಂಗಿ ಇದೆಯಲ್ಲ, ಕುಳಿತ ಭಂಗಿ, ಈ ಭಂಗಿ ನಾವು ನಿಮಗೆ ಕುಳಿತ ಭಂಗಿ ಇದೆಯಲ್ಲ, ಇದು ಸತ್ವಗುಣದ ಉದ್ರೇಕಕ್ಕೆ ಕಾರಣ ಆಗುವಂಥದ್ದು. ಈ ಭಂಗಿ ಇದು ರಜಸ್ಸು ತಮಸ್ಸುಗಳ ಹರಿವೆಯನ್ನು ನಿಲ್ಲಿಸತ್ತೆ. ಈ ಅಡ್ಡಡ್ಡ ಕಾಲು ಹೀಗೆ ಬಂದಿದೆ, ಅದೆಲ್ಲ ಏನು ಮಾಡುತ್ತೆ ಅಂದರೆ ಈ ಈ ಬಗ್ಗಿದೆಲ್ಲ, ಸೊಂಟ ಜಾಗದಲ್ಲಿ ಬಗ್ಗಿದೆ, ಮೊಣಕಾಲಿನ ಜಾಗದಲ್ಲಿ ಬಗ್ಗಿದೆ, ಈ ಭಾಗಗಳು ರಜಸ್ಸು ತಮಸ್ಸುಗಳ ಹರಿವೆಯನ್ನು ನಿಲ್ಲಿಸುತ್ತವೆ. ಸತ್ವಗುಣ ಪ್ರಧಾನವಾಗಿ ಕೆಲಸ ಮಾಡುತ್ತೆ ಆ ಸಮಯದಲ್ಲಿ. ಹಾಗೆ ಊಟ ಮಾಡಿದರೆ ಅದು ದೈವಿ ಶಕ್ತಿಗಳಿಗೆ ಸಲ್ಲುವಂಥದ್ದು. ಅದು ಬಿಟ್ಟು ನಿಂತು ಓಡಾಡ್ತಾ ಊಟ ಮಾಡಿದರೆ ರಜಸ್ಸು ತಮಸ್ಸು ಜಾಸ್ತಿ ಕೆಲಸ ಮಾಡುತ್ತೆ. ಅದೇ ರಾಕ್ಷಸರಂದ್ರೆ ರಜಸ್ಸು, ರಾಜಸಿಕ ತಾಮಸಿಕ ಶಕ್ತಿಗಳು ಅವ್ರು ತಗೊಳ್ತಾರೆ ಅದನ್ನು. ಅಂದರೆ ನಮ್ಮ ಭಾವ, ನಮ್ಮ ಭಂಗಿ ಇದೆಲ್ಲ ಕೆಲಸ ಮಾಡುತ್ತೆ. ಇಷ್ಟು ಮುಖ್ಯವಾದ ಶಕ್ತಿ ಅದನ್ನು ಸ್ವೀಕಾರ ಮಾಡ್ತಾ ಇರೋದಾಗಿದ್ದರಿಂದಾಗಿ ತಕ್ಕ ಭಾವ ಮತ್ತು ತಕ್ಕ ಭಂಗಿ, ಹಾಗೆಯೇ ಆ ಸ್ಥಳ ಶುದ್ಧಿ, ಅಶುದ್ಧಿಯಾದ ಸ್ಥಳ, ಅಶುದ್ಧಿಯಾದ ಶರೀರ, ಅಶುದ್ಧಿಯಾದ ಮನಸ್ಸು, ಅಶುದ್ಧಿಯಾದ ಅಡುಗೆ, ಅನ್ನ ಬಡಿಸೋರು, ಇದೆಲ್ಲ ಆ ಕಡೆಗೆ ಎಳೆಯುತ್ತೆ. ಸಲ್ಲೋದಿಲ್ಲ, ಸಲ್ಲಬೇಕಾದಲ್ಲಿ ಸಲ್ಲೋದಿಲ್ಲ. ಸಲ್ಲಬೇಕಾದಲ್ಲಿ ಸಲ್ಲದೆ ಇದ್ದರೆ ಅದು ಸಲ್ಲಬಾರದಲ್ಲಿಗೆ ಸಲ್ಲುತ್ತೆ. ಸಲ್ಲಬಾರದಲ್ಲಿಗೆ ಸಂದಾಗ ಅದರಲ್ಲಿ ಅನರ್ಥಗಳೇ ಆಗುವಂಥದ್ದು, ಅನುಕೂಲ ಆಗೋದಿಲ್ಲ. ಹಾಗಾಗಿ ಅದನ್ನು ಆ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳು ಹೇಳುವಂಥದ್ದು.